ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಆದಿಯನ್ನು ಕೆಲಸದಿಂದ ತೆಗೆದು ಹಾಕ್ತಿದ್ದಾರೆ. ಬಿಕಾಸ್ ನನಗೆ ಕೆಲಸ ಇಲ್ಲ, ನಿಮ್ಗೆ ಏನು ಕೆಲಸ ಕೊಡಲಿ ಅಂತ ಹೇಳಿ. ಬಟ್ ಅಷ್ಟರಲ್ಲಿ ರೀಲ್ಸ್ ತುಂಬ ಚೆನ್ನಾಗಿ ಓಡುತ್ತೆ, ಆರ್ಡರ್ಸ್ ಬರುತ್ತೆ. ಹಾಗಾಗಿ ಭಾಗ್ಯ ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದು, ನನ್ನ ಒಬ್ಬಳನ್ನಾನೆ ಇದೆಲ್ಲ ಸಾಧ್ಯ ಆಗೋದಿಲ್ಲ, ನೀವು ಕೆಲಸದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಈ ಕಡೆ ಆದಿ ಈಗ ತಾನೇ ಹೇಳಿದ್ರಲ್ಲ ಅಂದಾಗ ಆಗ ಆರ್ಡರ್ಸ್ ಇರಲಿಲ್ಲ, ಈಗ ಆರ್ಡರ್ಸ್ ತುಂಬ ಬರ್ತದೆ, ನೀವಿದ್ರೆ ನಂಗೆ ಒಂದು ರೀತಿ ಧೈರ್ಯ ಅಂತ ಹೇಳ್ತಾರೆ. ಇದರಿಂದಾಗಿ ಕುಸುಮ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆ ಕಡೆ ಶ್ರೇಷ್ಠ MD ಆಗಿ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಕನಿಕಾ ಕಾಲ್ ಮಾಡಿದೆ, ಪೂಜಾ ಅಲ್ಲಿಗೆ ಬರ್ತಿದ್ದಾಳೆ, ಅಪ್ಪ MD ಪೋಸ್ಟ್ಗೆ ಅವಳನ್ನು ಸೆಲೆಕ್ಟ್ ಮಾಡಿದ್ದಾರೆ, ಖಂಡಿತ ಅವಳು ಬರೋಷ್ಟರಲ್ಲಿ ನೀನು ಹೊರಟು ಬಿಡು ಅಂತ ಹೇಳ್ತಾರೆ. ಶ್ರೇಷ್ಠಾಗಿ ಇಷ್ಟ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಪೂಜಾ ಅಲ್ಲಿಗೆ ಬರ್ತಿದ್ದಾಗೆ ಶ್ರೇಷ್ಠ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಈ ಕಡೆ ತಾಂಡವ್ ಮನೆಗೆ ಫ್ರೆಂಡ್ ಬಂದಿದ್ದಾರೆ. ಏನು ಸುಮ್ಮನೆ ಕೂತಿದ್ಯಾ, ನಿನ್ನ ಒಂದು ಐಡಿಯಾನ ಬೇರೆಯವ್ರು ಕೊಡು, ಇಲ್ಲ ಕಾಮತ್ ಅವರ ಒಂದು ವೆಂಚರ್ಗೆ ಕೇಸ್ ಹಾಕು, ನಿನಗೆ ಶೇರ್ ಬರುತ್ತೆ ಅಂತ ಹೇಳಿದಾಗ ನನ್ನ ಹೆಂಡತಿ ಬೇಡ ಕೇಸ್ ಹಾಕೋದು ಅಂದಿದ್ದಾರೆ ಶ್ರೇಷ್ಠ ಅಂತ ಹೇಳಿ ತಾಂಡವ್ ಹೇಳ್ತಾರೆ. ಅಷ್ಟರಲ್ಲಿ ಶ್ರೇಷ್ಠ ಬಂದು ನಾನೇ ಕೇಸ್ ಹಾಕು ಅಂತಿದ್ದೇನೆ, ಕೇಸ್ ಹಾಕು, ಅವ್ರಿಗೆ ಯಾವುದೇ ರೀತಿಲೂ ಬಿಡಬೇಡ, ಅವ್ರಿಗೆ ಸರಿಯಾಗಿ ತೊಂದರೆ ಕೊಡಲೇಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕನಿಕಾ ಕಾಲ್ ಮಾಡಿ, ಯಾಕೆ ಶ್ರೇಷ್ಠ ಕಾಲ್ ರಿಸೀವ್ ಮಾಡ್ತಿಲ್ಲ, ನಾನು ಏನಾದರೂ ಮಾಡ್ತೀನಿ, ಸಾರ್ಟ್ಔಟ್ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡು ಅಂದಾಗ ನಿನಗೆ ಕಂಪ್ನಿ ಬಾಸ್ ಆದರೂ ಯಾವುದೇ ರೀತಿಯ ಯೋಗ್ಯತೆ ಕೂಡ ಇಲ್ಲ, ನಿನ್ನೆ ನಂಬ್ಕೋಬೇಕಾ, ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ, ಅದನ್ನು ನಾನು ಮಾಡ್ಕೋತೀನಿ ಅಂತ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾರೆ. ಇತ್ತ ಕಡೆ ಕೊನೆಗೂ ಕೈ ತುತ್ತಿನ ಸರ್ವಿಸಿನ ಕಿಚನನ್ನು ಓಪನ್ ಮಾಡಿದ್ದಾರೆ ಭಾಗ್ಯ. ಅದನ್ನು ನೋಡಿದ್ದೆ ಮನೆಯವ್ರಿಗೆ ಎಲ್ರಿಗೂ ಖುಷಿ ಆಗುತ್ತೆ. ಮಕ್ಕಳು ಬರ್ತದಾಗೆ ಒಂದು ಫ್ಯಾಮಿಲಿ ಫೋಟೋವನ್ನು ಆದಿ ತೆಗಿತಾರೆ. ನಂತರ ಕುಸುಮವರು ಹೋಗಿದೆ, ಆದಿ ಭಾಗ್ಯನ ಪಕ್ಕಕ್ಕೆ ನಿಲ್ಲಿಸಿ ಮತ್ತೊಂದು ಫ್ಯಾಮಿಲಿ ಫೋಟೋವನ್ನು ತೆಗಿತಾರೆ. ಹೀಗೆ ಮಾತಾಡ್ತಾ ಕೂತಿರ್ಬೇಕಿದ್ರೆ ಮೆಸೇಜಸ್ ಬರ್ತಿದೆ, ಕಪಲ್ಸ್ ಅಂತ ಹೇಳ್ತಿದ್ದಾರೆ. ಈ ಕಡೆ ಕುಸುಮವ್ರಿಗಂತೂ ತುಂಬಾ ಖುಷಿ. ಬಟ್ ಇಲ್ಲಿ ಫ್ರೆಂಡ್ಸ್ ಅಂತ ಇಲ್ಲಿ ಗುಂಡನ್ನು ಹಾಕ್ತಾನೆ. ನಂತರ ಇಲ್ಲಿ ಆದಿಯನ್ನು ಕರ್ಕೊಂಡು ಬಂದಿದ್ದೆ, ಆದಿ ಹೇಳು ಭಾಗ್ಯಗೆ ನೀನು ಅಂತ ಪ್ರೀತಿ ವಿಷಯನ ಹೇಳ್ಕೊ ಅಂತ ಕುಸುಮವ್ರು ಹೇಳಿದಕ್ಕೆ, ಇಲ್ಲ ನನಗೆ ಸ್ನೇಹ ಸಂಬಂಧ ಕಳ್ಕೊಂಡ್ಬಿಟ್ರೆ ಏನು ಮಾಡಲಿ, ಭಾಗ್ಯ ಇಲ್ಲದೆ ಬದುಕೋಕ್ಕಾಗಲ್ಲ, ನನಗೆ ಭಾಗ್ಯ ಬೇಕೇ ಬೇಕು, ಅವರ ಫ್ರೆಂಡ್ಶಿಪ್ ಬೇಕು ಅಂತ ಆದಿ ಹೇಳಿದಾಗ, ನಿಮ್ಮನ್ನು ನೋಡಿದ್ರೆ ನೀವು ಹೇಳ್ಕೊಳ್ಳಲ್ಲ, ನಾನೇ ಇದನ್ನು ಮುಂದುವರಿಸ್ತೀನಿ ಅಂತ ಭಾಗ್ಯನ ಕರೆದಿದ್ದೆ ಕುಸುಮವ್ರು. ಆದಿ ಬಗ್ಗೆ ನಿಂಗೆ ಏನು ಅನಿಸುತ್ತೆ ಅಂತ ಕೇಳ್ತಾರೆ. ಆದಿ ಇಲ್ಲಿ 40 ಆದಮೇಲೆ ಮದುವೆ ಆಗಬಾರ್ದಂತೆ ಅಂತ ಹೇಳ್ತಿದ್ದಾರೆ ಅಂದಾಗ, ಈ ಕಡೆ ಭಾಗ್ಯ 40 ಅನ್ನೋ ಒಂದು ವಯಸ್ಸಿನ ಪ್ರಶ್ನೆನೇ ಬರುವುದಿಲ್ಲ, ನಮ್ಮ ಮನಸ್ಸಿಗೆ ಬಡ ಸಂಗಾತಿ ಬೇಕು ಅನಿಸಿ ಆಕೆ ನಮಗೆ ತುಂಬ ಇಷ್ಟ ಆದರೆ ಖಂಡಿತ ಆಕೆಯನ್ನು ಮದುವೆಯಾಗಿ ಇಡೀ ಜೀವನ ಆಕೆಯ ಜೊತೆ ಕಳಿಬಹುದು, ಅದರಲ್ಲಿ ಏನೂ ಕೂಡ ತಪ್ಪಿಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾರೆ. ಅಂಥವ್ರು ತುಂಬ ಚೆನ್ನಾಗಿರೋದನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಇದರಿಂದಾಗಿ ಆದಿಗೂ ಕೂಡ ಭಾಗ್ಯ ಮೇಲೆ ಇನ್ನಷ್ಟು ಶಾನೆ ಲವ್ ಆಗ್ತದೆ. ಕೊನೆಗೂ ಇಲ್ಲಿ ಕುಸುಮವರು ಆದಿ ಮತ್ತು ಭಾಗ್ಯ ಮದುವೆ ಪ್ರಸ್ತಾಪವನ್ನು ಮುಂದಿಡ್ತಾರೆ. ಇದಕ್ಕೆ ತಾಂಡವ್ ಏನು ಮಾಡ್ಬೋದು, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮಾಡಿ.